ಈ ವಿಡಿಯೋ ಫುಜೇರಾದ ದಿಬ್ಬ ಮಸಾಫಿ ಫ್ರೈಡೆ ಮಾರ್ಕೆಟ್ನದ್ದು. ಪೂರ್ತಿ ವಿಡಿಯೋ ನೋಡಿ, ಕತೆ ಕೇಳ್ತಾ ವಿಡಿಯೋ ನೋಡೋಣ. खुदी को कर बुलंद इतना कि हर तकदीर से पहले खुदा बंदे से खुद पूछे बता तेरी राज क्या है. ನಿನ್ನ ವ್ಯಕ್ತಿತ್ವವನ್ನು ನೀನು ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅಂದರೆ ದೇವರು ನಿನ್ನ ಹಣೆಬರವನ್ನು ಬರೆಯೋ ಮೊದಲು ನಿನಗೆ ಕೇಳಬೇಕು, ಹೇಳು ಮಗು ನಿನ್ನ ಇಚ್ಛೆ ಏನು ಎಂದು. ವ್ಯಕ್ತಿತ್ವದ ಬಗ್ಗೆ ಅಲ್ಲಾಮಾ ಇಕ್ಬಾಲ್ರವರು ಬರೆದಂತಹ ಪ್ರಸಿದ್ಧ ಕವಿತೆಯಾಗಿದೆ ಇದು. ಪ್ರತಿದಿನ ನಾವು ಬಹಳಷ್ಟು ಜನರನ್ನು ಭೇಟಿಯಾಗ್ತೀವಿ. ಕೆಲವರು ನನಗೆ ನೆನಪೇ ಇರೋದಿಲ್ಲ, ಆದರೆ ಮತ್ತೆ ಕೆಲವರು ನಮ್ಮ ಮನಸ್ಸಿನ ಮೇಲೆ ಅಚ್ಚಳಿಯದೆ ಪ್ರಭಾವ ಬೀರ್ತಾರೆ. ಯಾಕೆ ಹೀಗಾಗುತ್ತೆ? ಅದು ಅವರ ಪರ್ಸನಾಲಿಟಿ. ಒಬ್ಬರ ವ್ಯಕ್ತಿತ್ವ ಅವರನ್ನು ಮತ್ತೆ ಮತ್ತೆ ನೆನಪಿಸುವಂತೆ ಮಾಡುತ್ತೆ. ವ್ಯಕ್ತಿತ್ವ ಅನ್ನೋದು ಕೇವಲ ಒಂದು ತೊಡುವ ಬಟ್ಟೆ ಅಥವಾ ನಮ್ಮ ಹೊರಗಿನ ರೂಪ ಅಲ್ಲ, ಅದು ನಮ್ಮ ಆಲೋಚನೆ, ನಡವಳಿಕೆ ಮತ್ತು ಗುಣಗಳ ಒಂದು ಮಿಶ್ರಣ. ಪರ್ಸನಾಲಿಟಿ ಅಥವಾ ವ್ಯಕ್ತಿತ್ವ ಎಂಬ ಪದವು ಪರ್ಸೋನಾ ಎಂಬ ಲ್ಯಾಟಿನ್ ಪದದಿಂದ ಬಂದಿರೋದು. ಇದರ ಅರ್ಥ ಮುಖವಾಡ ಎಂದು. ಆದರೆ ನಿಜ ಜೀವನದಲ್ಲಿ ವ್ಯಕ್ತಿತ್ವ ಎನ್ನುವುದು ನಾವು ಜಗತ್ತಿಗೆ ತೋರಿಸುವ ಮುಖವಾಡ ಅಲ್ಲ, ಬದಲಾಗಿ ನಮ್ಮೊಳಗಿನ ಅಸಲಿ ಗುಣ. ನಮ್ಮ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆ ಹೇಗೆ ನಾವು ವರ್ತಿಸ್ತೀವಿ, ನಮ್ಮ ಸೋಲನ್ನು ನಾವು ಹೇಗೆ ಸ್ವೀಕರಿಸ್ತೀವಿ, ನಮ್ಮ ಸೋಲು ಇನ್ನೊಬ್ಬರನ್ನು ಎಷ್ಟು ಖುಷಿಯಾಗಿಸ್ತವೆ, ಹೀಗೆ ಒಂದೊಂದಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸ್ತವೆ. ಮನಃಶಾಸ್ತ್ರದ ಪ್ರಕಾರ ವ್ಯಕ್ತಿತ್ವವನ್ನು ಮುಖ್ಯವಾಗಿ 2 ಗುಂಪುಗಳಾಗಿ ವಿಂಗಡಿಸಬಹುದು. 1 ಅಂತರ್ಮುಖಿ, 2 ಬಹಿರ್ಮುಖಿ. ಅಂತರ್ಮುಖಿ ಅನ್ನೋರು ಹೆಚ್ಚಾಗಿ ತಮ್ಮಲ್ಲೇ ಇರಲು ಇಷ್ಟಪಡ್ತಾರೆ. ಅವರಿಗೆ ಆಳವಾದ ಆಲೋಚನೆ, ಏಕಾಂತದ ಮೇಲೆ ಅತಿ ಹೆಚ್ಚು ಪ್ರೀತಿ. 2ನೇದು ಬಹಿರ್ಮುಖಿ. ಇವರು ಜನರ ನಡುವೆ ಇರಲು ಬಯಸ್ತಾರೆ, ಹೊಸಬರ ಜೊತೆ ಬೆರೆಯಲು ಇಷ್ಟಪಡ್ತಾರೆ. ಇವೆರಡರಲ್ಲಿ ಯಾವುದು ಶ್ರೇಷ್ಠವೂ ಅಲ್ಲ ಅಥವಾ ಯಾವುದು ಕನಿಷ್ಠವೂ ಅಲ್ಲ. ಪ್ರತಿಯೊಬ್ಬರಲ್ಲೂ ಅವರದ್ದೇ ಆದಂತಹ ವೈಶಿಷ್ಟ್ಯತೆಗಳು ಇರಬಹುದು. ನಮ್ಮ ವ್ಯಕ್ತಿತ್ವವನ್ನು ನಾವು ಹೇಗೆ ಸುಧಾರಿಸ್ಕೊಳ್ಬೋದು ಅಂತ ನೋಡೋದಾದರೆ, ಮೊದಲನೇದು ಕಾನ್ಫಿಡೆನ್ಸ್, 2ನೇದು ಲಿಸನಿಂಗ್ ಸ್ಕಿಲ್ಸ್, 3ನೇದು ಪಾಸಿಟಿವಿಟಿ. ಈ 3ನ್ನು ಯಾರು ಪಾಲಿಸ್ತಾರೋ ಅವರು ಅವ್ರ ಜೀವನದಲ್ಲಿ ಪಾಸಿಟಿವಿಟಿನ ಕಂಡುಕೊಳ್ತಾರೆ. ಮೊದಲನೇದು ಕಾನ್ಫಿಡೆನ್ಸ್. ನೀವು ನಿಮ್ಮನ್ನು ನಂಬ್ಕೋಬೇಕು, ನಿಮ್ಮ ಮಾತುಗಳು ಮತ್ತು ನಡತೆಯಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಳ್ಳೋದು. 2ನೇದು ಲಿಸನಿಂಗ್ ಸ್ಕಿಲ್. ಉತ್ತಮ ವ್ಯಕ್ತಿತ್ವದ ಮೊದಲ ಲಕ್ಷಣವೆಂದರೆ ಇತರರು ಹೇಳೋದನ್ನು ಗೌರವದಿಂದ ಕೇಳಿಸಿಕೊಳ್ಳೋದಾಗಿದೆ. 3ನೇದು ಪಾಸಿಟಿವಿಟಿ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಧನಾತ್ಮಕವಾಗಿ ಯೋಚಿಸೋದು. ಇದು ನಮ್ಮನ್ನು ನಮ್ಮ ಸುತ್ತಲಿನವರಿಗೂ ಸ್ಫೂರ್ತಿಯನ್ನು ನೀಡುತ್ತೆ. ಸುಂದರವಾದ ಮುಖಕ್ಕಿಂತ ಸುಂದರವಾದ ಗುಣಕ್ಕೆ ಆಕರ್ಷಣೆ ಹೆಚ್ಚು. ಬಟ್ಟೆ ಹಳೆಯದಾಗ್ಬೋದು, ರೂಪ ಬದಲಾಗಬಹುದು, ಆದರೆ ನಮ್ಮ ವ್ಯಕ್ತಿತ್ವ ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಪ್ರಸಿದ್ಧ ವಚನಗಳ ಸಾಲುಗಳಂತೆ ನಾವು ಕಟ್ಟಿದ ಮನೆ, ಮಠಗಳು ಒಂದು ತಲೆಮಾರು ಕಳೆದರೆ ಹಳೆಯದಾಗ್ಬೋದು, ಆದರೆ ನಮ್ಮ ಭಕ್ತಿ ಅಥವಾ ನಮ್ಮಲ್ಲಿರುವ ಗುಣನಡತೆಗಳಿಗೆ ಅಳಿವಿಲ್ಲ. ಆದ್ದರಿಂದ ನಾವು ನಮ್ಮಲ್ಲೊಬ್ಬ ಅತ್ಯುತ್ತಮನನ್ನು ಕಂಡುಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.